ಉತ್ತರ ಕನ್ನಡವನ್ನ ಒಂದು ಪ್ರಕರಣ ಪ್ರಕ್ಷುಬ್ಧಗೊಳಿಸ್ಬಿಟ್ಟಿದೆ. ಗಂಡನನ್ನ ತೊರೆದು ತವರು ಮನೆಯಲ್ಲಿ ಆಕೆ ವಾಸ ಇರ್ತಾಳೆ. ಊರಲ್ಲಿದ್ದ ಬಾಲ್ಯದ ಶಾಲೆಯ ಸಹಪಾಠಿ ಮುಸ್ಲಿಂ ಯುವಕನ ಜೊತೆಗೆ ಸ್ನೇಹ ಮುಂದುವರೆದು ಪ್ರೀತಿಗೆ ತಿರುಗಿದೆ. ಪ್ರೀತಿಗೆ ಬಿದ್ದಿದಂತಹ ಮುಸ್ಲಿಂ ಯುವಕ ಮದುವೆ ಆಗುವಂತೆ ಆಕೆಯನ್ನ ಪೀಡಿಸ್ತಾ ಇದ್ನಂತೆ. ಮದುವೆಗೆ ಒಪ್ಪದ ಹಿಂದೂ ಮಹಿಳೆಯನ್ನ ಬರ್ಬರವಾಗಿ ಸಾರ್ವಜನಿಕ ವಲಯದಲ್ಲೇ ಕೊಂದು ನಂತರ ಈ ವಿಚಾರ ಯಾವಾಗ ಗೊತ್ತಾಯಿತು? ಯಲ್ಲಾಪುರ ಬಂದ್ಗೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿದೆ. ಇದೀಗ ಹಿಂದೂ ಮುಸ್ಲಿಂ ಇಶ್ಯೂ ಆಗಿ ಪರಿವರ್ತನೆಗೊಂಡಿದೆ. ಡೀಟೇಲ್ಸ್ ಇದೆ, ನೋಡೋಣ. ಗಂಡನ ತೊರೆದು ತವರಿನಲ್ಲಿದ್ದವಳಿಗೆ ಮತ್ತೆ ಲವ್. ಬಾಲ್ಯ ಸ್ನೇಹಿತ ರಫೀಕ್ ಜೊತೆ ರಂಜಿತಾಗೆ ಪ್ರೇಮಾಂಕುರ. ಮದುವೆಗೆ ಒಪ್ಪದಿದ್ದಕ್ಕೆ ಚಾಕು ಇರಿದ ಪ್ರಿಯಕರ. ಹಿಂದೂ ಪರ ಸಂಘಟನೆಗಳಿಂದ ಇಂದು ಯಲ್ಲಾಪುರ ಬಂದ್. ಒಂದೆಡೆ ಪ್ರಾಣ ಉಳಿಸಲಾಗದೆ ಆಸ್ಪತ್ರೆಯಲ್ಲಿ ಅಸಹಾಯಕರಾಗಿ ಕೈ ಚೆಲ್ಲಿದ ವೈದ್ಯರು, ಮತ್ತೊಂದೆಡೆ ಶವಾಗಾರದ ಮುಂದೆ ಭಾರದ ಹೃದಯದಲ್ಲಿ ನಿಂತ ಕುಟುಂಬಸ್ಥರು. ಇದರ ನಡುವೆ ಠಾಣೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಹಿಂದೂ ಕಾರ್ಯಕರ್ತರು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಪಟ್ಟಣದಲ್ಲಿ. ಯಲ್ಲಾಪುರ ಪಟ್ಟಣದ ದಲಿತ ಮಹಿಳೆ ರಂಜಿತಾ ಮತ್ತು ಮುಸ್ಲಿಂ ಯುವಕ ರಫೀಕ್ನ ಜೊತೆ ಒಳ್ಳೆಯ ಸ್ನೇಹ ಇತ್ತು. ಸ್ನೇಹ ಇತ್ತೀಚೆಗೆ ಪ್ರೀತಿಯಾಗಿ ಮುಂದುವರೆದಿತ್ತು. ಪ್ರೀತಿ ಬಲೆಗೆ ಬಿದ್ದಿದ್ದ ರಫೀಕ್ ರಂಜಿತಾಳನ್ನು ಮದುವೆ ಆಗುವಂತೆ ಪೀಡಿಸುತ್ತಿದ್ದ. ಮದುವೆಗೆ ಒಪ್ಪದೇ ಇದ್ದಕ್ಕೆ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಯಲ್ಲಾಪುರ ಪಟ್ಟಣದ ಕಾಳಮ್ಮ ನಗರದ ನಡು ರಸ್ತೆಯಲ್ಲಿ ರಂಜಿತಾಳಿಗೆ ಚಾಕು ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಕ್ಲಾಸ್ಮೇಟು ಅದು ಒಂದು ಯಾವುದೋ ಒಂದು ಸಂಘದ ವಿಚಾರಕ್ಕೇನೋ ಅವನು ಪರಿಚಯ ಆಗಿಬಿಟ್ಟು ಅದಾದ ನಂತರ ಅದು ನಂಬರ್ ಎಕ್ಸ್ಚೇಂಜ್ ಆಗಿದೆ. ಅವ್ರದ್ದು ನಂಬರ್, ನಮ್ಮ ಮನೆಯವರ ನಂಬರು ಅವನ ಹತ್ರ ಇದೆ, ನನ್ನ ಹೆಂಡತಿ ನಂಬರ್ ತೊಗೊಂಡು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಹರಾಸ್ಮೆಂಟ್ ಮಾಡ್ತಾ ಇದ್ದ. 2 ತಿಂಗಳಿಂದ ಆಗ್ತಾ ಇದೆ. ಈಗ 1 ತಿಂಗಳಲ್ಲಿ ಸ್ವಲ್ಪ ಬಂದಾಗಿತ್ತು. ಯಾಕಂದ್ರೆ ನಾನು ಒಂದ್ಸಲ ಫೋನ್ ಅನ್ನೊಂದು ನಂಬರಿಂದ ಫೋನ್ ಮಾಡಿದ್ದ. ಅವನು ನಮ್ಮ ತಂಗಿಗೆ ಫೋನ್ ಮಾಡಿದಾಗ ನಾನು ಸೀದಾ ಹೇಳಿದ್ದೇನೆ, ಬೇರೆ ನಂಬರಿಂದ ನಮ್ಮ ತಂಗಿಗೆ ಏನಾದ್ರು ಫೋನ್ ಬರೋದಾಯ್ತು ಅಂತಂದ್ರೆ ನನಗೆ ಉಳಿಸಲ್ಲ, ನಾನು ನಿಂಗೆ ಏನು ಮಾಡ್ಬೇಕು ಮಾಡ್ತೇನೆ ಅಂದಾಗ ಅವನು ಸುಮ್ಮನಾಗಿ ತಂದರೆ ಒಂದು 15 ದಿನ ಆಯ್ತು ನಾನು ಅವನಿಗೆ ವಾರ್ನಿಂಗ್ ಕೊಟ್ಟು. ಅದಾದ ನಂತರ ಒಂದು ಫೋನ್ ಇಲ್ಲ ಏನಿಲ್ಲ, ಡೈರೆಕ್ಟ್ ಆಗಿ ಈ ತರ ಮಾಡಿದಾನೆ. ಹತ್ಯೆಯಾದ ರಂಜಿತಾಳಿಗೆ ಮಹಾರಾಷ್ಟ್ರದ ಸೊಲ್ಲಾಪುರದ ಸಚಿನ್ ಕಾಟೇರಾ ಎಂಬ ವ್ಯಕ್ತಿ ಜೊತೆ ಮದುವೆ ಆಗಿ 10 ವರ್ಷದ ಮಗನಿದ್ದಾನೆ. ಆದ್ರೆ ಗಂಡನನ್ನು ಯಾವುದೋ ಕಾರಣಕ್ಕೆ ತೊರೆದು ಯಲ್ಲಾಪುರದ ಕಾಳಮ್ಮ ನಗರದ ತವರು ಮನೆಯಲ್ಲಿ ತನ್ನ ಮಗನೊಂದಿಗೆ ವಾಸವಾಗಿದ್ದಳು. ಜೀವನ ಸಾಗಿಸೋಕೆ ಯಲ್ಲಾಪುರದ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ಲು. ಇದೇ ವೇಳೆ ರಂಜಿತಾಳಿಗೆ ಅದೇ ಗ್ರಾಮದ ಸ್ಕೂಲ್ ಕ್ಲಾಸ್ಮೇಟ್ ಆಗಿದ್ದ ರಫೀಕ್ ಜೊತೆಗೆ ಒಳ್ಳೆಯ ಸ್ನೇಹ ಇತ್ತು. ಇತ್ತೀಚೆಗೆ ಇಬ್ಬರು ಪ್ರೀತಿಯ ಬಲೆಗೆ ಬಿದ್ದಿದ್ದರಿಂದ ರಫೀಕ್ ಆಗಾಗ ರಂಜಿತಾಳ ಮನೆಗೆ ಬಂದು ಊಟ ಮಾಡಿ ಹೋಗ್ತಾ ಇದ್ದ. ಮನೆಗೆ ಊಟಕ್ಕೆ ಅಂತ ಬರ್ತಿದ್ದವನು ಮದುವೆ ಆಗುವಂತೆ ಕಳೆದ ಕೆಲ ದಿನಗಳಿಂದ ರಂಜಿತಾಗೆ ಪೀಡಿಸೋಕೆ ಶುರು ಮಾಡಿದ್ದ. ಆದ್ರೆ ಮದುವೆ ಬೇಡವೇ ಬೇಡ ಎಂದು ರಂಜಿತಾ ಸ್ಪಷ್ಟವಾಗಿ ಹೇಳಿದ್ದಾಳೆ. ಇದಲ್ಲದೆ ಕುಟುಂಬದವರು ಸಹ ಆತನಿಗೆ ದೂರ ಇರುವಂತೆ ಎಚ್ಚರಿಕೆ ನೀಡಿದ್ರು. ಇದಾದ ನಂತರ ಊರಿನಲ್ಲೇ ಇದ್ದರೂ ಸಂಪರ್ಕ ದೂರವಾಗಿತ್ತು. ನಿನ್ನೆ ಮಧ್ಯಾಹ್ನ ಎಂದಿನಂತೆ ಶಾಲೆಯಿಂದ ಹಿಂದಿರುಗಿ ಮನೆಗೆ ಬರುವಾಗ ಮಾರ್ಗ ಮಧ್ಯದಲ್ಲೇ ಅಡ್ಡಗಟ್ಟಿ ಚಾಕು ಇರಿದು ಪರಾರಿಯಾಗಿದ್ದಾನೆ. ಇನ್ನು ಕೊಲೆಯಾಗಿ ಹಲವು ಗಂಟೆಗಳು ಆದರೂ ಅವರ ಕುಟುಂಬವನ್ನ ಸಹ ವಿಚಾರಣೆ ನಡೆಸಿಲ್ಲ. ಬಂಧಿಸಲು ಪೊಲೀಸರು ಪ್ರಯತ್ನಿಸುತ್ತಿಲ್ಲ ಎಂದು ಹಿಂದೂ ಪರ ಕಾರ್ಯಕರ್ತರು ಠಾಣೆಗೆ ಮುತ್ತಿಗೆ ಹಾಕಿ ಎಸ್ಪಿ ಸೇರಿದಂತೆ ಇತರೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆರೋಪಿ ಬಂಧಿಸುವವರೆಗೂ ರಂಜಿತಾಳ ಅಂತ್ಯಕ್ರಿಯೆ ನಡೆಸದಂತೆ ಗುಡುಗಿದ್ದಾರೆ. ಒಂದು ಹಿಂದೂ ಹುಡುಗಿಯ ಅಮಾನುಷವಾಗಿ ಕೊಲೆ ಆಗಿದೆ. ರಫೀಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾನೆ. ಇನ್ನೂವರೆಗೆ ಆ ಕೊಲೆಗಾರರನ್ನ ಬಂಧನ ಮಾಡಿಲ್ಲ. ಆ ಕೊಲೆಗಾರನ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಅವರನ್ನ ಬಂಧನ ಮಾಡಿ ಎನ್ಕ್ವೈರಿ ಮಾಡಿದರೆ ಗೊತ್ತಾಗತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಮುಸ್ಲಿಂ ಅಂದ ತಕ್ಷಣನೇ ಹಿಂದೇಟು ಹಾಕುವಂಥ ಪ್ರವೃತ್ತಿ, ಈ ಮಾನಸಿಕತೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಮಾಡಬಾರ್ದು. ಬಾಡಿಯನ್ನು ದಫನ ಮಾಡಬಾರದು, ಸಂಸ್ಕಾರ ಮಾಡಬಾರದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಎಲ್ಲ ಕಾರ್ಯಕರ್ತರು ಕೂಡ ನಾಳೆ ಬಂದ್ ಕಾಲ್ ಕೊಡುವಂಥ ಒಂದು ಹಂತದಲ್ಲಿದ್ದಾರೆ. ಇನ್ನು ರಂಜಿತಾ ಸಾವು ಇದೀಗ ಯಲ್ಲಾಪುರದಲ್ಲಿ 2 ಕೋಮುಗಳ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಇಂದು ಯಲ್ಲಾಪುರ ಬಂದ್ಗೆ ಕರೆ ಕೊಟ್ಟಿದ್ದು, ಆರೋಪಿ ಬಂಧಿಸುವವರೆಗೂ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದು, ಇದೀಗ ಯಲ್ಲಾಪುರದಲ್ಲಿ ಬೂದಿ ಮುಚ್ಚಿದ ಕೆಂಡದ ಸ್ಥಿತಿ ನಿರ್ಮಾಣವಾಗಿದೆ. ನವೀನ್, ಪಬ್ಲಿಕ್ ಟಿವಿ, ಕಾರವಾರ.